ಬರೀ ಬಾನ ಆಡ್ತಾರೆ. ಹಾಡಕ್ ಬರ್ತದೆ ನನಗರ ಸುವಿಸುವಾಲೆ ಸೋಲೆ ಬೆಲ್ಲಾಗಿರಿಗೆ ನೀನೆ ಸುವಿಸುವಾಲೆ ಸೋಲೆ ಬೆಲ್ಲಾಗಿರಿಗೆ ನೀನೆ ಉರಗನೆ ಉಯ್ಯಾಲೆ ಸಪ್ತಪದಿ ನಾಗೋನೆ ಉರಗನೆ ಉಯ್ಯಾಲೆ ಸಪ್ತಪದಿ ನಾಗೋನೆ ಜೀವನಕ್ಕೆ ನಾಗ ಶುಭವೇ ಬಲಿಸಿತು ಬಲಲಿನ ಪೂಜಾಫಲ ನನಗಿಂದು ಕೂಡಿ ಬಂದೆ ಕಂಕಣವ. ಆ ಓ ಪಟ್ಟೆ ಪೀತಾಂಬರ ಬಿಟ್ಟು ತರಕಾರಿ ಉಪ್ಪಲ ಬಂತು ಪಟ್ಟೆ ಪೀತಾಂಬರ ಬಿಟ್ಟು ತರಕಾರಿ ಉಪ್ಪಲ ಬಂತು ಮತ್ತು ಬಾಸಿಂಗ ತೊಟ್ಟು ಕಡನಾಗ ಬಿಟ್ಟು ಒಟ್ಟು ಬಾಸಿಂಗ ತೊಟ್ಟು ಕಡನಾಗ ಬಿಟ್ಟು ಜೀವನಕ್ಕೆ ನಾಗ ಶುಭವೇ ಫಲಿಸಿತು ಬಲಲಿನ ಪೂಜಾಫಲ ನನಗಿಂದು ಕೂಡಿ ಬಂದೆ ಕಂಕಣವ. ಆ ಎಲ್ಲ ಮದುವೆ ಮನೆಯಲ್ಲಿ ಹಾಡು ಹಾಡುವುದು ಎಂತೆಂತ ಹಾಡು ಹಾಡೋದು. ಬೀಗರ ಮೇಲೆ ಒಂದು ಹಾಡು, ಮೈದ್ನ ಬಂದು ಅವನ ಮೇಲೆ ಒಂದು ಹಾಡು, ಅದಕ್ಕೆ ಕಂಡ್ರೆ ಅವಳ ಮೇಲೆ ಒಂದು ಹಾಡು. ನಮ್ಮ ಹಿರೀಕರು ಜಾನಪದಕಾರರು ಹಾಡನ್ನ ಕುಂತಲ್ಲಿಯೇ ನಿಂತಲ್ಲಿಯೇ ಕಟ್ಟಿ ಹಾಡು ಬಿಡ್ತಾ ಇದ್ರು. ಈಗೆಲ್ಲ ಹಾಡೋರು ಇಲ್ಲ, ಅವ ಹಾಡು ಕೇಳೋರೇ ಮದ್ದಾಗಿಲ್ಲ. ನೋ ಮೈಕ್ನೋನೆ ಮನೆಗೊಂಡೇನೋ ಏಯ್ ಮಾಂಗಲ್ಯ ಧಾನ್ಯ ಆಯ್ತದೆ ಹಾಕು ಒಂದು ಹಾಡ ಅಂದ್ರೆ ಅವನಿಗೇನು ಗೊತ್ತು, ಅವನು ಹಾಕ್ತಾನೆ. ಇದೇ ಗದಿಂದ ದೂರನಾದ ಮದುವೆ ಮನೆ ಸಾಯಪದ ಆಗ್ತಾನ. ಆದರೆ ಇಲ್ಲಿ ಯಾವ ದಶರಥನಿಗೂ ಕೌಸಲ್ಯಗೂ ಮಾಂಗಲ್ಯ ಧಾರಣೆಯನ್ನ ರಾವಣೇಶ್ವರನೇ ನಿಂತು ಪುರೋಹಿತ್ಯವನ್ನು ವಹಿಸಿ ತಾನು ಮಾಂಗಲ್ಯ ಧಾರಣೆ ಮಾಡಿಸಿ ತನ್ನ ಯಥಾಸ್ಥಾನಕ್ಕೆ ತಾನು ಹೊರಟಿದ್ದಾನೆ. ಇತ್ತ ಕಡೆ ಯಾವ ಕೌಸಲ್ಯ ದಶರಥ ಇವರು ಕೂಡ ವಧುವರರಾಗಿ ಆನಂದವಾಗಿ ಕಾಲಹರಣ ಮಾಡುತ್ತಾ ಇದ್ದಾರೆ. ಕೆಲವು ಕಾಲ ಕಳೀತು, ಮಕ್ಕಳಿಲ್ಲ. ಸೌರಾಷ್ಟ್ರ ದೇಶದ ಸೌಮಿತ್ರಿ ಎಂಬತಕ್ಕಂಥ ಕನ್ಯಾರತ್ನವನ್ನು ತಂದ. ಅವಳಿಗೂ ಮಕ್ಕಳಿಲ್ಲ. ಕೈಕೆಯ ದೇಶದ ಕೈಕೆ ಎಂಬ ಕನ್ಯಾರತ್ನವನ್ನು ಲಗ್ನ ಮಾಡಿಕೊಂಡ. ಯಾರೋ ಹೇಳಿದ್ರಂತೆ 3ನೇವಳು ಮಾಡ್ಕೊಂಡ್ರೆ ಖಂಡಿತವಾಗಿ ಮಕ್ಕಳಾಯ್ತದ ಕಣಯ್ಯ ಅಂತ. ಅವಳಿಗೂ ಮಕ್ಕಳಿಲ್ಲ. ಇವನು ಯಂತ್ರ ಹಾಕಿಸ್ತಾ ಮಂತ್ರ ಹಾಕಿಸ್ತಾ ಗಂಗಮ್ಮನ ಮಾಡ್ತಾ ನಿಂಗಮ್ಮನ ಮಾಡಿಸ್ತಾ ಬಿದ್ದೂರು ಕೆರೆಗೆ ಹೋಗಿ ಒದ್ದಾಡ್ಕೊಂಡು ಬಂದ. ಶಿವ ಕೊಟ್ಟು ಶಿಗ್ರ ಕೊಟ್ಟರೆ ಅಂತ ಗಾದಿನೇ ಇದೆ. ಶಿವನ ಅನುಗ್ರಹವಿಲ್ಲದೆ ಆ ಮಕ್ಕಳಾಗಲು ಸಾಧ್ಯವಿಲ್ಲ. ಮಕ್ಕಳ ಭಾಗ್ಯವೇ ಇಲ್ಲ. ದಶರಥ ಬಾಲ್ಯ ಯೌವನ ಕೌಮಾರ್ಯ ವಾರ್ಧಕ್ಯ ಮುಪ್ಪಿನ ಅವಸ್ಥೆಗೆ ಬಂದ್ಬಿಟ್ಟ. 60,000 ವರ್ಷ ರಾಜಭಾರ ಮಾಡಿದವನು. ಮಕ್ಕಳಿಲ್ಲ. ನೀವು ಯಾವುದೇ ಹಿಂದಿನ ರಾಮಾಯಣ ತಗೊಳ್ಳಿ, ಮಹಾಭಾರತ ತಗೊಳ್ಳಿ, ಮಕ್ಕಳಿಲ್ಲ ಮಕ್ಕಳಿಲ್ಲ ಮಕ್ಕಳಿಲ್ಲ. ಈಗಂತೂ ಭಗವಂತ ಅದೊಂದು ದರಿದ್ರ ಮಾತ್ರ ಹೋಗ್ಲಾಡ್ಸ್ಬಿಟ್ಟ ಕಣಪ್ಪ. ಎಲ್ಗೋಯ್ತಾ ಇದ್ರಿ? ಕುಣಗ್ಲಲ್ಲಿ ಕ್ಯಾಂಪ್ ಹಾಕವ್ರಂತೆ. ಯಾಕೆ? ನಮ್ಮ ಹುಡುಗಿಗೆ ಒಂದೇ ಸಾಕಂತೆ. ನಮ್ಮ ಅಳಿಯನು ಹಂಗೆ ಅಂತ ಹೇಳಿ ಕಳ್ಸವನೆ. ಇರೋದೊಂದು ಸೈಟು ಯಾರು ಕೊಡೋಣ, ಒಂದೇ ಸಾಕು ಅಂತ. ಯಾಕೆ? ಆಪರೇಷನ್ ಮಾಡ್ಸೋಕೆ. ಮಕ್ಕಳ ಭಾಗ್ಯವನ್ನು ಅಪಾರವಾಗಿ ಕೊಟ್ಟಿದ್ದಾನೆ ಭಗವಂತ ಈ ಕಾಲದಲ್ಲಿ ಇದ್ದ ಮೇಲೆ. ಇಲ್ಲಿ ದಶರಥನಿಗೆ ಮಕ್ಕಳಿಲ್ಲ ಅಂತಕ್ಕಂಥ ಚಿಂತೆ. ಆ ಕೊರಗಿನಲ್ಲೇ ತಾನು ಕಾಲಹರಣ ಮಾಡ್ತಾ ಇದ್ದಾನೆ. ಈಗಿರಬೇಕಾದ್ರೆ ಯಾವ ದಶರಥನ ರಾಜ್ಯಕ್ಕೆ ಅಂದರೆ ಆ ಅಯೋಧ್ಯ ನಗರಕ್ಕೆ ಎಲ್ಲಿಲ್ಲದ ಕ್ಷಾಮ
ಬರಗಾಲವನ್ನು ಬಿಡ್ತು. ನಾಡಿಗೆ ಬಂದಿತು ಬರಗಾಲ, ಎಲ್ಲೆಲ್ಲಿಯೂ ಆಹಾಕಾರ. ಅನ್ನವು ಇಲ್ಲದೆ, ನೀರು ಇಲ್ಲದೆ, ಅನ್ನವು ಇಲ್ಲದೆ ನೀರು ಅಲೆಯುವ ಗತಿಯನ್ನು ಸಂದರ್ಶಿಸ. ಮರ ಗಿಡಗಳಿಂದ ಎಲೆಗಳೆಲ್ಲ ಉದುರಿಬಿಟ್ಟು, ಕೆರೆ ಕಟ್ಟೆಗಳೆಲ್ಲ ಬಿರುಕು ಬಿಟ್ಟು, ತೊಟ್ಟು ನೀರಿಲ್ಲ ಕುಡಿಯುವುದಕ್ಕೆ ಬೆಟ್ಟಕ್ಕೆ ಹೋಗಿದ್ದ ಹಸುಗಳು ಬಂದು ನೋಡುತ್ತಾರೆ, ಬರೀ ಕೆರೆ, ನೀರಿಲ್ಲದೆ ಅಮ್ಮ ಅಂತ ಹೋಗ್ತವೆ. ಹಕ್ಕಿ ಪಕ್ಷಿಗಳೆಲ್ಲ ತನ್ನಷ್ಟಕ್ಕೆ ತಾನೇ ಪ್ರಾಣ ಬಿಡುತ್ತಾ ಇವೆ. ಎಲ್ಲಿಲ್ಲದ ಭೀಕರವಾದ ಬರಗಾಲ ಬಂದ್ಬಿಡ್ತು. ಯಾವ ಮಹಾನುಭಾವನಾದ ದಶರಥ ಎಲ್ಲವನ್ನ ಬಲ್ಲವನು ತಿಳಿದವನಾದ್ದರಿಂದ 14 ವರ್ಷ ಬರಗಾಲ. ನನ್ನ ಪ್ರಜೆಗಳಿಗೆ ಗತಿ ಬಂತಲ್ಲ, ಯಾಕೆ ಗತಿ ಬಂತು ಅಂತ ಹೇಳಿ ತತ್ಕ್ಷಣದಲ್ಲಿಯೇ ಗುರುಗಳಾದಂಥ ವಶಿಷ್ಠ ಮಹರ್ಷಿಗಳನ್ನು ಆಸ್ಥಾನಕ್ಕೆ ಕರೆಯಿಸಿ ಪಂಚಾಂಗವನ್ನು ತೆಗೆಸಿ ನಾಮ ನಕ್ಷತ್ರವನ್ನು ಗುಡಿಸಿ ಕುಂಡಲಿಯನ್ನು ಹಾಕಿಸಿ ಕೇಳ್ತಾರೆ, ಸ್ವಾಮಿ ಯಾಕೆ ಹೀಗಾಯಿತು? ತಾರಾಮಂಡಲದಲ್ಲಿ, ಧನುರಾಕಾರದ ತಾರಾಮಂಡಲದಲ್ಲಿ ಮಹಾತ್ಮ ಶನೇಶ್ವರ ಸ್ವಾಮಿ ವಕ್ರದೃಷ್ಟಿಯನ್ನು ಬಿಟ್ಟು ಹಾಯಾಗಿದ್ದಾನೆ. ಆ ವಕ್ರದೃಷ್ಟಿಯು ನಿನ್ನ ರಾಜ್ಯದ ಮೇಲೆ, ನಿನ್ನ ಮೇಲೆ ಬಿದ್ದ ಕಾರಣ ನಿನ್ನ ರಾಜ್ಯಕ್ಕೆ ಮಳೆ ಬೆಳೆ ಆಗ್ತಾ ಇಲ್ಲ ದಶರಥ. ಏನು ಆ ಶನಿ ನನ್ನ ಮೇಲೆ, ನನ್ನ ರಾಜ್ಯದ ಮೇಲೆ ವಕ್ರದೃಷ್ಟಿ ಬಿಟ್ಟಿದ್ದಾನ. ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ. ಅವನನ್ನು ಈಗಲೇ ಹೋಗಿ ಜಯಿಸಿ ನನ್ನವನಾಗಿ ಮಾಡ್ಕೊಬತ್ತೀನಿ ಅಂತ ಹೇಳಿ ಯಾವ ಮಹಾನುಭಾವ ದಶರಥ ಪ್ರಜೆಯೇ ಗುಣದೇವರತ್ನ ಹೇಳ್ತಾರೆ. ಪ್ರಜೆಯೇ ನನಗೆ ದೇವರು, ಪ್ರಜೆಯೇ ನನ್ನ ಸಕಲ ಸರ್ವಸ್ವ ಅಂತಕ್ಕಂಥ ರಾಜರಾಗ. ನನಗೇನಾದರೂ ಆಗಲಿ ನನ್ನ ಪ್ರಜೆ ಚೆನ್ನಾಗಿರಬೇಕು ಎಂಬುದಾಗಿ ಸಕಲ ವಿಧವಾದ ಆಯುಧಗಳನ್ನು ಧರಿಸಿ ಬಿಲ್ಲು ಬಾಣ ಭುವನ ಬರ್ಜಿ ಕಲ್ಲು ಇತ್ಯಾದಿ ಎಲ್ಲ ಆಯುಧವನ್ನು ಇಟ್ಟುಕೊಂಡು ರಥದಲ್ಲಿ ಕುಳಿತುಕೊಂಡು ಆಕಾಶ ಪಡಬಡ ಎನ್ನೊಡನೆ ಯುದ್ಧಕ್ಕೆ ನೋಡೆನ್ನ ಶೌರ್ಯವ ಎಂದು ಗಹಗಹಿಸುತ್ತದೆ ರಾಜ. ನನ್ನ ಮೇಲೆ ಇಷ್ಟೊಂದು ಕಷ್ಟವನ್ನು ಕೊಟ್ಟಿರುವ ನೀನು ಬಾಣನೊಡನೆ ಸೆಣಸಾಡು ಎಂಬುದಾಗಿ ಬಿಲ್ಲನ್ನ ಹಿಡಿದು ಬಾಣವನ್ನು ಹೂಡಿ ಆ ಶನಿದೇವನ ಕಡೆ ತಾ ನಿಂತಿದ್ದಾನಂತೆ. ಪರಮಾತ್ಮ ನೋಡ್ರ ಸಾಮಾನ್ಯದವನೇ, ಕರ್ಮಫಲದಾತ, ಛಾಯಾಸುತ, ನಕ್ಕ ಪಕ್ಕ ನಕ್ಕು ಬಿಟ್ಟ. ಮೂಢ ಮಾನವ, ನೀನು ನಿನ್ನ ರಥ ಎರಡೂ ಕೂಡ ತಲೆ ಕೆಳಗಾಗಿ ಮೂಲಕೂ ಬಿದ್ದೋಗ ನಾನು ಮಾಡಬಲ್ಲೆ. ಆದರೂ ಕೂಡ ನೀನು ಪ್ರಜೆಗಳಿಗೋಸ್ಕರ ನೀನು ಇಷ್ಟೊಂದು ಧೈರ್ಯವಾಗಿ ನನ್ನ ಮೇಲೆ ಯುದ್ಧಕ್ಕೆ ಬಂದಿದ್ದೀಯಲ್ಲ, ನಿನ್ನ ಮೆಚ್ಚಿದೆನೋ ನಾ ದಶರಥನೇ ಹೋಗ ನಿನಗೆ ಬಂದಿದ್ದೇನೆ. ಮಳೆದೆಲೆಯನು ನೀಡುವೇನ, ಮಳೆದೆಲೆಯನು ನೀಡುವೇನ, ಹೋಗ ಸೌಖ್ಯದಿ ನಿಂದಿರು ಮೆಚ್ಚಿದೆನೋ ನಾ ದಶರಥನೇ ನಿನ್ನ ಬಂದಿದೆ ನಾನು. ರಾಜ, ನಿನ್ನ ಧೈರ್ಯಕ್ಕೆ, ನಿನ್ನ ಸ್ಥೈರ್ಯಕ್ಕೆ, ನಿನ್ನ ಶೌರ್ಯಕ್ಕೆ, ನಿನ್ನ ಪರಾಕ್ರಮಕ್ಕೆ ನಾನು ಮೆಚ್ಚಿಬಿಟ್ಟೆ ಕಣಯ್ಯ. ಹೋಗು, ತಥಾಸ್ತು, ನಿನ್ನ ರಾಜ್ಯಕ್ಕೆ ಮಳೆ ಬೆಳೆಯನ್ನು ಕರುಣಿಸಿದ್ದೇನೆ, ಹೋಗು ಎಂದಾಗ ಹಿಂತಿರುಗಿ ಬಂದಂತಹ ಯಾವ ದಶರಥ ಆ ಅಯೋಧ್ಯ ನಗರದಲ್ಲಿ ಯಾವ ಗುರುಗಳ ಆಣತಿಯಂತೆ ಪರಮಾತ್ಮ